ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುರ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಗಿಟಪ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಗಿಟಪ್ ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ, ನಾನು ಸುಮಾರಷ್ಟು ವಿಡಿಯೋಗಳಿಂದ ಮುಂಚೆನೇ ಹೇಳ್ತಾ ಇದ್ದೆ ಗಿಟಪ್ ಬಗ್ಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲರೂ ಆದಷ್ಟು ಬೇಗ ಗಿಟಪ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಗಿಟಪ್ ಬಗ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಫಸ್ಟ್ ನಿಮ್ದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಎರಡರಲ್ಲೂ ಕೂಡ ಸೇವ್ ಮಾಡ್ಬೋದು. ಮೊಬೈಲಲ್ಲಿ ಕೂಡ ಸೇಮ್ ಇರುತ್ತೆ. ಇಲ್ಲಿ ಲ್ಯಾಪ್ಟಾಪ್ ಸ್ವಲ್ಪ ವೈಡ್ ಇರುತ್ತೆ, ಮೊಬೈಲಲ್ಲಿ ಸ್ವಲ್ಪ ಲಾಂಗ್ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಏನು ಡಿಫ್ರೆನ್ಸಸ್ ಇಲ್ಲ, ಸೇಮ್. ಮೊಬೈಲಲ್ಲಾದರೂ ಮಾಡ್ಬೋದು, ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು. ನೀವು ಮೊಬೈಲಲ್ಲಿ ಕೂಡ ನಿಮ್ಮ ಗಿಟಬ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಗೂಗಲ್ಗೆ ಹೋಗಿ ಸರ್ಚ್ ಬಾರಲ್ಲಿ ಗಿಟಬ್ ಅಂತ ಟೈಪ್ ಮಾಡಿ. ಗಿಟಪ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಕೇಳುತ್ತೆ. ನೀವು ಇಲ್ಲಿ ಕೂಡ ಪ್ರೆಸ್ ಮಾಡಿ ಮಾಡ್ಕೋಬಹುದು. ಬಟ್ ನಾನು ಆಲ್ರೆಡಿ ನನ್ನ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಅಕೌಂಟ್ ಓಪನ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದು ತೋರಿಸೋದ್ರಿಂದ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ ನೋಡಿ, ಈ ಕಡೆ ಕಾರ್ನರ್ ಅಲ್ಲಿ. ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಯಾವ ಒಂದು ಜಿಮೇಲ್ ಅಕೌಂಟ್ ಇಂದ ನಿಮ್ಮ ಗಿಟಬ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇದ್ದೀರೋ ಆ ಜಿಮೇಲ್ ಅಕೌಂಟ್ ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ನಾನಿಲ್ಲಿ ನಾನು ಮುಂಚೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೇ ನಾನಿಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಿಮ್ದು ಜಿಮೇಲ್ ಎಂಟರ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ಫಾರ್ ಮೈ ಚೈಲ್ಡ್, ಫಾರ್ ಮೈ ಪರ್ಸನಲ್ ಯೂಸರ್ಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕೊಡಿ ಸಾಕು. ನೀವು ಯಾವ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿರಲ್ಲ, ಅಕೌಂಟ್ ಕ್ರಿಯೇಟ್ ಮಾಡಿ ಮೇಲೆ ಹೆಸರು ಯಾರ್ದಿರಬೇಕು ಅಥವಾ ಅಕೌಂಟ್ ಹೋಲ್ಡರ್ ನೇಮ್ ಯಾವುದು ಅಂತ ಕೇಳುತ್ತೆ. ನಾನಿಲ್ಲಿ ನನ್ನ ಹೆಸರ ನಾನು ಕೊಡ್ತೀನಿ, ನೀವು ನಿಮ್ಮ ಹೆಸರನ್ನ ಕೊಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟೊಂದು ಜಿಮೇಲ್ ಅಡ್ರೆಸ್ಗಳು ಕೇಳ್ತಾ ಇದೆ. ಇದರಲ್ಲಿ ನಾನು ಯಾವ್ದಾದ್ರೂ ಒಂದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ಒಂದು ಪಾಸ್ವರ್ಡ್ನ ನೀವು ಇಕ್ಬೇಕು. ನಾನಿಲ್ಲಿ ಸದ್ಯಕ್ಕೆ ಯಾವುದೋ ಒಂದು ವೇಸ್ಟ್ ಅಕೌಂಟ್ ಈಗ ಸದ್ಯಕ್ಕೆ ನನಗಿದು. ಅದಕ್ಕೋಸ್ಕರ ನಾನು ಗಿಟಬ್ .github ಅಂತ ಕೊಡ್ತೀನಿ. ಎಲ್ಲ ಸ್ಮಾಲ್ ಲೆಟರ್ಸ್ ಕೊಟ್ಟಿದ್ದೀನಿ. github. ಪಾಸ್ವರ್ಡ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದನ್ನ ನೀವು ಕೊನೆ ತನಕ ನೆನ್ಪಿಡ್ಕೋಬೇಕು. ಎಲ್ಲಿ ತನಕ ನೀವು ಈ ಅಕೌಂಟ್ ನ ಬಳಸ್ತಿರೋ ಅಲ್ಲಿ ತನಕ ನೀವು ನೆನ್ಪಿಡ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ. ರಿಕವರಿ ಇಮೇಲ್ ಅಡ್ರೆಸ್, ಇನ್ನೊಂದು ಅಡ್ರೆಸ್ ಕೇಳ್ತಾ ಇದೆ. ಇನ್ನೊಂದು ಯಾವ್ದಾದ್ರು ರ್ಯಾಂಡಮ್ ಆಗಿ ಟೈಪ್ ಮಾಡಿ, ನಿಮ್ಗೆ ಗೊತ್ತಿರೋ ಅಂಥದ್ದು. ಅಥವಾ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು ಇದನ್ನ. ಕುದ್ರಾಳ್ NNJAN ಅಂತ ಇದೆ. ಓಕೆ, ಇದೇ ಇರಲಿ ನಂಗೆ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಅಂಡ್ ಪಾಲಿಸೀಸ್ ಇರುತ್ತೆ, ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಅಥವಾ ಐ ಅಗ್ರಿ ಅಂತ ಇದೆ. ನೀವು ಟೈಮ್ ಇದ್ರೆ ಇದಷ್ಟನ್ನು ಓದಿ ಅಥವಾ ಐ ಅಗ್ರಿ ಅಂತ ಕೊಡಿ. ನಿಮ್ದು
ಗಿಟಬ್ ಅಕೌಂಟ್ ಇವಾಗ ಕ್ರಿಯೇಟ್ ಆಯಿತು. ಸೊ ನೀವು ಕ್ರಿಯೇಟ್ ಮಾಡಿರೋ ಗಿಟಬ್ ಅಕೌಂಟ್ನ ನೋಡಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂತಾ, ಇಲ್ಲಿ ಬಂದಮೇಲೆ ಸೊ ಮ್ಯಾನೇಜ್ ಯುವರ್ ಅಕೌಂಟ್, ಗೂಗಲ್ ಅಕೌಂಟ್ ಅಂತ ಇದ್ರ ಮೇಲೆ ಹೋಗಿ, ಸಾರಿ ಕೆಳಗಡೆ ಬನ್ನಿ, ನಾವು ಓಪನ್ ಮಾಡ್ಕೊಳ್ಳೋಣ ಗಿಟಬ್ ಅಲ್ಲಿ ಇವಾಗ. ಸೊ ನಾನು ಇವಾಗ ನಿಮಗೆ ನನ್ನ ಗಿಟಬ್ ಅಕೌಂಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಗೂಗಲಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಗಿಟಬ್ ಅಂತ ಒಂದು ಮತ್ತು ಇನ್ನೊಂದ್ಸರಿ ಸೈನ್ ಇನ್ ಅಥವಾ ಲಾಗಿನ್ ಆಗಬೇಕು. ಸೊ ಇದು ನಾನು ಯಾವಾಗೋ ಕ್ರಿಯೇಟ್ ಮಾಡಿರೋದು, ಜಾಸ್ತಿ ಯೂಸೇ ಮಾಡಿಲ್ಲ ನಾನು ಇದನ್ನ, ಯಾವಾಗೋ ಒಂದ್ಸರಿ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿರೋದು ಅಷ್ಟೇ ಇದು. ಸೊ ನೀವು ಇಲ್ಲಿ ನಿಮ್ದು ಒಂದು ಪ್ರೊಫೈಲ್ ಪಿಕ್ಚರ್ ಕೂಡ ಎಡಿಟ್ ಮಾಡ್ಕೋಬಹುದು, ಇಲ್ಲಿ ನೇಮ್ ಕೂಡ ಸೆಟ್ ಮಾಡ್ಕೋಬಹುದು, ರೆಪಾಸಿಟರೀಸ್ ಅಂತ ಇದೆ. ಸೊ ನೀವು ಇಲ್ಲಿಂದಾನೇ ನೀವು ಪೈಥಾನ್ ಅಥವಾ ಏನ್ ಕೋಡಿಂಗ್ ಮಾಡಿರ್ತೀರ ಅದನ್ನ ಲಿಂಕ್ ಮಾಡ್ಕೊಳೋದು ಇಲ್ಲಿಂದಾನೆ. ರೆಪಾಸಿಟರೀಸ್ ಇಂದ ಪ್ರಾಜೆಕ್ಟ್ಸ್ ಏನಾದ್ರೂ ಮಾಡಿದ್ರೆ ನೀವು ಇಲ್ಲೇ ಆಡ್ ಮಾಡಬೇಕು. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ ಅಲ್ಲ, ಇಲ್ಲಿ ನೀವು ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗಳನ್ನ ನೀವು ಇಲ್ಲಿ ಆಡ್ ಮಾಡಬೇಕು. ಪ್ಯಾಕೇಜಸ್ ಅಂತ ಇದೆ, ಇಲ್ಲಿ ನಿಮ್ಗೆ ಏನ್ ಪ್ಯಾಕೇಜ್ ಏನು ಅಂತ ತೋರಿಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇರೋದಷ್ಟೇ, ಇದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಸ್ ಅಂತ ಇದೆ. ಸೊ ನಾವಿಲ್ಲಿ ಏನು ಖಾಲಿ ಇದೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ನಾವು ಇಲ್ಲಿ ಫೀಡ್ ಮಾಡಬೇಕು ಅಂತಂದ್ರೆ ನಾನು ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಲ್ಲಿ ಅಪ್ಕಮಿಂಗ್ ಯೂತ್ ಇಂಜಿನಿಯರ್ ಅಂತ ಇದೆಲ್ಲ, ಇದು ನಾನು ಸೆಟ್ ಮಾಡ್ಕೊಂಡಿರೋದು. ಇಲ್ಲಿ ಪಬ್ಲಿಕ್ ಅಂತ ಇದೆಲ್ಲ ಇದೆ, ಯಾವಾಗಲೂ ಪಬ್ಲಿಕ್ ಇರಬೇಕು, ಪ್ರೈವೇಟ್ ಇಡಬೇಡಿ. ಪಬ್ಲಿಕ್ ಇದ್ರೆ ಜಾಸ್ತಿ ಜನ ನಿಮ್ದು ನೋಡ್ತಾರೆ ಅಂತ ಅರ್ಥ. ಸೊ ಇಲ್ಲಿ ಗ್ರೀನ್ ಸಿಂಬಲ್ ಅಂತ ಇದೆ ಅಲ್ಲ, ಇದ್ರ ಮೀನಿಂಗ್ ಏನು ಅಂದ್ರೆ ನಾನು ಇಲ್ಲಿ ಕೋಡಿಂಗ್ ಮಾಡಿರೋದು ಏನು, ಅವತ್ತಿನ ದಿವಸ ಎಷ್ಟು ಕೋಡಿಂಗ್ ಮಾಡಿದ್ದೀನಿ ನಾನು ಅಂತ ಇಲ್ಲಿ ತೋರಿಸುತ್ತೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ವಿತ್ ಡೇ ತೋರಿಸುತ್ತೆ ಗಿಟಬ್ ಅಲ್ಲಿ ಎಷ್ಟು ಕೋಡಿಂಗ್ ಮಾಡಿದ್ದೀವಿ ಅಂತ, ಅದೇ ತರ. ಸೊ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಇದೆ ಅಂದ್ರೆ ಜಾಸ್ತಿ ಕೋಡಿಂಗ್ ಮಾಡಿದ್ದೀವಿ. ಸೊ ಇಲ್ಲಿದೆ ಅಂತ ಅಂದ್ರೆ ಇದು ಕೋಡಿಂಗ್ ಮಾಡೇ ಇಲ್ಲ, ಇದು ಸ್ವಲ್ಪ ಮಾಡಿದ್ದೀವಿ. 0, 25, 50%, 75%, 100% ಈ ತರ ಅದು. ಓಕೆ, ಇದಿಷ್ಟು ಗಿಟಬ್ ಅಕೌಂಟ್ ಬಗ್ಗೆ. ಹೋಪ್ ಈ ವಿಡಿಯೋ ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ದೀನಿ. ಆ ಲಿಂಕ್ ಇಂದ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಗಿಟಬ್ ಅಕೌಂಟ್ ನ ಸ್ವಲ್ಪ ಚೆನ್ನಾಗಿ ಕಾಣೋ ತರ ಕ್ರಿಯೇಟ್ ಮಾಡ್ಕೋಬಹುದು. ಆ ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆ ತರ ಇದೆ ಅಲ್ಲ, ಇಲ್ಲಿ ನಿಮ್ಗೆ ಏನಾದರೂ ಏನ್ ಬೇಕೋ ಅದನ್ನ ಟೈಪ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಐ ಆಮ್ ಎ ಯೂಟ್ಯೂಬರ್ ಅಂತ ಹಾಕೊಂತೀನಿ. ಯೂಟ್ಯೂಬರ್ ಅಂತ ಹಾಕೊಂತೀನಿ. ನೆಕ್ಸ್ಟ್ ಐ ಆಮ್ ಆನ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಂತ ಹಾಕೊಂತೀನಿ. ಸಮಥಿಂಗ್ ಏನೋ ನಿಮ್ಗೆ ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ಹಾಕೊಳ್ಳಿ. ಎಲ್ಲ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೊಂಡ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದೆ ಅಲ್ಲ, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಸ್ಟ್ರೀಕ್ಸ್ ಅಥವಾ ನೀವು ಎಷ್ಟು ಜನ ನಿಮ್ದು ಚಾನಲ್ ನೋಡಿದ್ದಾರೆ ಅದನ್ನೆಲ್ಲನೂ ನೀವು ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಇಲ್ಲಿ ಪ್ಲೀಸ್ ವೇಟ್ ಫಾರ್ ಇಮೇಜಸ್ ಟು ಲೋಡ್ ಆಫ್ಟರ್, ಇದು ಸ್ವಲ್ಪ ಲೋಡ್ ಆಗಬೇಕು. ಲೋಡ್ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಲೈಫ್ ಟೈಮ್ಸ್ ಕಮಿಟ್ಸು, ಪ್ರೈವೇಟ್ ಕಮಿಟ್ಸು ಅವೆಲ್ಲ ಆನ್ ಮಾಡ್ಕೊಂಡಿರ್ರಿ. ಬಾರ್ಡರ್ ಯಾವ್ದು ಬೇಕು, ಥೀಮ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಇಷ್ಟೊಂದಿದೆ, ನಾನು ಯಾವುದೋ ಒಂದು ಹಾಕೊಂತೀನಿ. ಸೊ ಇಲ್ಲಿ ಇಮೇಜಸ್ ಡೌನ್ಲೋಡ್ ಆಗುತ್ತೆ. ಇಮೇಜಸ್ ಡೌನ್ಲೋಡ್ ಆದ್ಮೇಲೆ ಅದನ್ನು ಕೂಡ ನೀವು ನಿಮ್ಮ ಅಕೌಂಟ್ಗೆ ಸೆಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್, ಅದನ್ನು ಬೇಕಾಗುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು ಯಾವ್ದಾದ್ರೆ ಆಡ್ ಮಾಡಂಗಿದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾವ್ದಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಇದೆ, ಲಿಂಕ್ಡ್ ಇನ್ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಟಿಕ್ಟಾಕ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು.
ಇವಾಗ ನಾನು ಸದ್ಯಕ್ಕೆ ಇಲ್ಲಿ ಯಾವುದು ಕೊಡ್ತಾ ಇಲ್ಲ, ಸುಮ್ಮನೆ ಖಾಲಿ ಬಿಟ್ಟಿದ್ದೀನಿ. ಯೂಟ್ಯೂಬ್ ಚಾನಲ್ ಐ ಡಿ ಕೂಡ ಇದೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಆ್ಯಡ್ ಟೆಕ್ನಾಲಜೀಸ್ ದಟ್ ಯೂಸ್ ಅಂದರೆ ಇಲ್ಲಿ ಬಂತು ನೋಡಿ. ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಗೊತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಕೆಲವೊಂದು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ತಗೊತೀನಿ. ಸಿ ಗೊತ್ತು, C++ ಗೊತ್ತು, ಪೈಥಾನ್ ಗೊತ್ತು, ಹಂಗೆ ಒಂದು ಯಾವುದೋ 2-3 ಸೆಲೆಕ್ಟ್ ಮಾಡ್ಕೊತೀನಿ ನಾನಿಲ್ಲಿ. ಇದೆಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ನಿಮಗೆ ಗೊತ್ತಾಗ್ಲಿ ಅಂತ ತೋರಿಸ್ತಿರೋದು. ಸೊ ಇಲ್ಲಿ ಫ್ರೇಮ್ ವರ್ಕ್ಸು ಆ ಥರದ್ದೇನೋ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಮೀನ್ ನಿಮಗೆ ಗೊತ್ತಿರಬೇಕದು. ಫೈನಲಲ್ಲಿ ನೀವು ರೆಸ್ಯೂಮ್ ಪ್ರಿಪೇರ್ ಮಾಡಿದ ಮೇಲೆ ನಿಮ್ಗೆ ಅವೆಲ್ಲ ಗೊತ್ತಿರಬೇಕು. ಅದ್ರ ಬಗ್ಗೆ ಕೇಳ್ತಾರೆ, ರೆಸ್ಯೂಮಲ್ಲಿ ಇದೆ ಅಂದಮೇಲೆ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ಯಾವುದೋ ಒಂದು ಹಾಕ್ಬೇಡಿ. ನಾನು ನಿಮಗೆ ತೋರ್ಸಕ್ಕೆ ಆ ಥರ ಆಗ್ತಿದಿರೋದು ಅಷ್ಟೇ. ನೀವು ನಿಮಗೆ ಗೊತ್ತಿರೋದನ್ನ ಮಾತ್ರ ಅಪ್ಲೈ ಮಾಡಬೇಕು ಅಲ್ಲಿ. ಓಕೆ, ಎಲ್ಲ ಆ್ಯಡ್ ಮಾಡಿಕೊಂಡು ಇಟ್ ಮೀನ್ಸ್ ನೀವು ಅಲ್ಲಿ ನೆಕ್ಸ್ಟ್ ಕೊಡ್ತೀನಿ. ಎಲ್ಲ ಕ್ಲಿಕ್ ಆದ್ಮೇಲೆ ಸೊ ಇಲ್ಲಿ ಮತ್ತೆ ಬಂತು, ಇಲ್ಲಿ ಏನೇನು ನಿಮಗೆ ಫಿಲ್ ಮಾಡಬೇಕು ಅನಿಸ್ತೋ ಅದನ್ನೆಲ್ಲ ಫಿಲ್ ಮಾಡ್ಬೋದು. ಏನು ಬೇಡ ಅಂದರೆ ನೆಕ್ಸ್ಟ್ ಕೊಡಿ. ಅಡಿಷನಲ್ ಸ್ಟೆಪ್ಸ್ ಅಂತ ಇದೆ. ಇದು ಯಾವುದು ನಮ್ಗೆ ಅಷ್ಟೇನು ಯೂಸ್ ಆಗಲ್ಲ ಅನ್ಸುತ್ತೆ. ಇದೆಲ್ಲ ಬೇಕಂದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಬೇಡ. ಸೊ ನೆಕ್ಸ್ಟ್ ಪ್ರೊಫೈಲ್ ನಮ್ದು ಈ ತರ ರೆಡಿ ಆಯ್ತು ನೋಡಿ. ಸೊ ಇವಾಗ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ನಲ್ಲ ಅವಾಗಲೇ ನಾವೇನಾದ್ರೂ ಅಲ್ಲೋಗಿ ಚೆಕ್ ಮಾಡಿದ್ರೆ ಇದೆಲ್ಲ ಬಂದಿರುತ್ತೆ. ಐ ಆಮ್ ಯೂಟ್ಯೂಬರ್, ಐ ಆಮ್ CSC ಸ್ಟೂಡೆಂಟ್, ಏನೇನೋ ಟೈಪ್ ಮಾಡಿದ್ನಲ್ಲ ಅದು ಮಾಡಿದೆ. C++ ಇದೆಲ್ಲ ಗೊತ್ತು ಅಂತ ಹೇಳಿದೆ, ಇದೆಲ್ಲ ಬಂತು. ಮತ್ತೆ ಅಲ್ಲಿ ಒಂದು ಸ್ಟ್ರೈಕ್ಸ್ ಆ ಥರದ್ದು ಅದಿನ್ನೂ ಇಮೇಜ್ ಲೋಡ್ ಆಗ್ತಿರ್ಲಿಲ್ಲ, ಲೋಡ್ ಆದ್ಮೇಲೆ ಅದನ್ನು ಬರುತ್ತೆ. ಸೊ ಇಲ್ಲಿಗೆ ನಿಮ್ದು ಒಂದು ಅಕೌಂಟ್ ಕ್ಲಿಯರ್ ಆಗಿ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಮಾಡಿದ್ರೆ ಅದು ಬರುತ್ತೆ. ಓಕೆ, ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.